ಶ್ರೀ ಗುರುಭ್ಯೋ ನಮಃ. ಇವತ್ತು ಸರಸ್ವತಿ ಗುರುಗಳ ದಯೆಯಿಂದ ನಾನು ಈ ಒಂದು ಅದ್ಭುತ ಕ್ಷೇತ್ರಕ್ಕೆ ಬರುವಂಥ ಸೌಭಾಗ್ಯ ಆಯಿತು. ಇಲ್ಲಿ ಬರುವಾಗ ನನ್ನ ಕಲ್ಪನೆ ಏನೂ ಇರಲಿಲ್ಲ. ಗುರುಗಳನ್ನು ನೋಡ್ತೀನಿ, ನನಗೆ ಗುರು ಅಂದರೆ ಪಂಚಪ್ರಾಣ. ಸೊ ಗುರುಗಳನ್ನು ನೋಡ್ತೀನಿ, ಅವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತೀನಿ, ಮತ್ತು ಅವರ ಆಜ್ಞೆ ಏನಾಗುತ್ತೋ ಅದನ್ನು ಪಾಲಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದ ಮೇಲೆ ನೋಡ್ತೀನಿ, ಭಾಳ ಅದ್ಭುತವಾಗಿದೆ. ಈ ಒಂದು ಜಾಗದಲ್ಲೇ ಸಿಕ್ಕಾಪಟ್ಟೆ ವೈಬ್ರೇಷನ್ ಇದೆ. ಆಂಜನೇಯ ಮತ್ತು ಶನೇಶ್ವರ ಒಂದೇ ಶಿಲೆಯಲ್ಲಿ ಇರುವುದು ಇದುವರೆಗೂ ಎಲ್ಲೂ ಇಲ್ಲ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ಬೋದು, ನನ್ನ ಒಂದು ಸಣ್ಣ ಜ್ಞಾನಕ್ಕೆ ಗೊತ್ತಾಗಿ. ಆದರೆ ಇದು ಬಹಳ ಅದ್ಭುತವಾಗಿ ಒಂದು ಪ್ರತಿಷ್ಠಾಪನೆ ನಡೀತು. ಇಲ್ಲಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಬೇರೆ ಬೇರೆ ದೇವತೆಗಳನ್ನು ಒಳಗೊಂಡು ಇವತ್ತು ಬಹಳ ಅಷ್ಟು ಚೆನ್ನಾಗಿ ಅದ್ಭುತವಾದ ರೀತಿಯಲ್ಲಿ ಒಂದು ಕ್ರಮ ಪ್ರಕಾರವಾಗಿ ಹೋಮ ಹವನಾದಿಗಳೆಲ್ಲ ನಡೀತು. ಅದು ಅಲ್ಲದೆ ಎಲ್ಲ ರೀತಿಯಲ್ಲಿ ಗುರುಗಳು ನಮ್ಮನ್ನು ಪ್ರೋತ್ಸಾಹ ಕೊಟ್ಟು ಮುಂದೆ ಬನ್ನಿ ಇಲ್ಲಿ ಬನ್ನಿ ಮಾಡಿ, ನೀವು ಇದನ್ನು ಮಾಡಿ, ಕಳಶ ಇದು ಅಭಿಷೇಕ ಮಾಡಿ, ನಮ್ಮ ಕೈಯಲ್ಲೇ ದೇವರಿಗೆ ಅಭಿಷೇಕ ಮಾಡಿಸೋ ನಿಜವಾಗ್ಲೂ ರೋಮಾಂಚನವಾದ ವಿಷಯ ಇದು. ಆಮೇಲೆ ಇನ್ನೊಂದೇನಂತಂದರೆ, ನನಗೆ ಸಡನ್ನಾಗಿ ಗುರುಗಳು ನೀವು ಅಷ್ಟಾವಧಾನ ಸೇವೆಯಲ್ಲಿ ಒಂದು 4 ರಾಗ ಹಾಡಿ ಅಂದರು. ಅದಕ್ಕಿಂತ ಬೇಕಾ, ನನಗೆ ಕಂಠ ದೇವರು ಕೊಟ್ಟದಕ್ಕೆ ಸಾರ್ಥಕ ಆಯಿತು ಅನಿಸ್ತು. ಹಾಡದೆ ಹನುಮಂತನ ಒಂದು ನಾಮಸ್ಮರಣೆಯನ್ನು ಮಾಡಿದೆ. ಬಹಳ ಖುಷಿ ಆಯಿತು. ಎಲ್ಲಕ್ಕಿಂತ ಟೋಟಲ್ ಹೇಳಬೇಕು ಅಂದರೆ ಗುರುದರ್ಶನ ನನಗೆ ಬಹಳ ಇಷ್ಟ ಆಗೋಯಿತು. ಆಮೇಲೆ ದೂತರಾಜರ ದರ್ಶನ ಆಯಿತು ಇಲ್ಲಿ. ಆಮೇಲೆ ಮಹಾಲಕ್ಷ್ಮೀ ದೇವಿಯ ದರ್ಶನ ಆಯಿತು. ಬಹಳ ಸಂತೋಷವಾಯಿತು. ಅದ್ಭುತವಾದ ಕ್ಷೇತ್ರ. ನೀವೆಲ್ಲರೂ ಬನ್ನಿ, ನಿಮ್ಮ ಪೂಜೆಯನ್ನು ಸಲ್ಲಿಸಿ, ನಿಮ್ಮ ಕಷ್ಟಾಷ್ಟಗಳನ್ನು ಆ ಪಾದದಲ್ಲಿ ಹಾಕಿ, ಎಲ್ಲವನ್ನೂ ಅವನೇ ನೋಡ್ಕೊಳ್ತಾನೆ. ಯಾಕೆಂದರೆ ಜಗನ್ನಿಯಾಮಕ ಅಲ್ವೇ. ಜೈ ಗುರುದೇವದತ್ತ. ಈ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತೆಲೆ ಅಂತಕ್ಕಂಥ ಗ್ರಾಮದಲ್ಲಿ, ಹರತೆಲೆ ಅಂದರೆ ಹರ ಅಂದ್ರೆ ಪರಮಾತ್ಮ, ಪರಮಾತ್ಮನ ತಲೆ ಇರ್ತಕ್ಕಂಥದ್ದು ಈ ಹರತೆಲೆ ಗ್ರಾಮದಲ್ಲಿ. ಈ ಹರತೆಲೆ ಗ್ರಾಮದಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಮಾರುತಿ ಮತ್ತು ಶನಿದೇವನ ಮೂರ್ತಿಯ ಪ್ರತಿಷ್ಠಾಪನವನ್ನು ಇವತ್ತು ವಿಜೃಂಭಣೆಯಿಂದ ನೆರವೇರಿಸಲಾಗಿತ್ತು. ಕರ್ನಾಟಕದ ಮೂಲೆಯಿಂದನೂ ಕೂಡ ಬಂದು ಈ ಒಂದು ಪುಣ್ಯ ಕೆಲಸಗಳಲ್ಲಿ ಭಾಗಿಯಾಗಿ ವಿದ್ಯಾಶಂಕರಾನಂದರ ಒಂದು ಅನುಗ್ರಹವನ್ನು ಪಡೆದು ಎಲ್ಲರ ಪ್ರೀತಿ ಪಾತ್ರಕ್ಕೆ ಕೃಪೆಯಾಗಿರ್ತಕ್ಕಂಥ ಈ ಒಂದು ಗ್ರಾಮಕ್ಕೆ ಶುಭವಾಗಲೆಂದು ಈ ಮೂಲಕ ನಾನು ಹಾರೈಸುತ್ತೇನೆ. ನಾನು ಕೂಡ ಹುಬ್ಬಳ್ಳಿ ತಾಲೂಕು ಅಲ್ಲಿಂದ ಬಂದಿರೋದು. ನಾವು ಇದು ಮೊದಲನೇ ಸಲ ಗುರು ಮಹಾಯಾಗಕ್ಕೂ ಬಂದಿದ್ವಿ. ಗುರುಗಳ ಆಶೀರ್ವಾದದಿಂದ ನಮಗೆ ಒಳ್ಳೆಯದಾಗಿದೆ. ಮತ್ತು ಈಗ ಶನಿ ಮಹಾಯಾಗಕ್ಕೂ ಬಂದಿದ್ದೀವಿ. ನಮಗೆ ಎಲ್ಲ ರೀತಿಯೂ ಒಳ್ಳೆಯದಾಗಿದೆ. ಗುರುಗಳು ಇವತ್ತು ಒಂದಿನ ಹನುಮಾನು ಮತ್ತು ಶನಿದೇವ್ರನ್ನ ಒಟ್ಟಿಗೆ ಒಂದೇ ಶಿಲೆಯಲ್ಲಿ ಇಡೀ ಪ್ರಪಂಚದಲ್ಲಿ ಇರುವಂಥ ಒಂದೇ ಏಕಶಿಲಾದಲ್ಲಿ ಮಾಡಿದ್ದಾರೆ. ಶನಿದೇವ್ರನ್ನ ಯಾವಾಗಲೂ ಕನ್ನಡಿಲಿ ನೋಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಇವತ್ತಿನ ದಿನ ಎಳ್ಳೆಣ್ಣೆ ಅಭಿಷೇಕ ಮಾಡಿದ್ವಿ. ನಮಗೆ, ನಮ್ಮ ಕುಟುಂಬದವ್ರಿಗೆ, ಇಲ್ಲಿ ಬಂದಿರೋರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಾವು ಹಿಂದೆ ಒಂದ್ಸರಿ ನನ್ನ ಮಗನಿಗೋಸ್ಕರ ಕೇಳೋದಕ್ಕೋಸ್ಕರ ಬೆಂಗಳೂರಿಗೆ ಹೋಗಿದ್ವಿ. ಆವಾಗ ನೋಡಿದ್ರಿಂದ ಇಲ್ಲಿಗೆ ಬರೋಂಗಾಯಿತು. ಇಲ್ಲಿ ಬಂದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ. ಗುರುಗಳ ಒಂದು ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ ಮತ್ತು ಇತರ ಎಲ್ಲರ ಜನಗಳ ಮೇಲೂ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಗ್ರಹ ಮೇಲೆ ಪೂಜೆ ನೋಡಿದಾಗ ಒಂಥರ ಸಮಾಧಾನದ ಭಾವನೆ ಬಂತು. ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಒಂದು ತಿಂಗಳಿಂದ ಫಾಲೋ ಮಾಡಿ ಇಲ್ಲಿ ಬಂದೆ. ಒಳ್ಳೆ ಪುಣ್ಯಕ್ಷೇತ್ರ. ಈ ಥರ ಒಂದೇ ವಿಗ್ರಹದಲ್ಲಿ ಶನಿದೇವರು, ಹನುಮಾನು ಇರೋದು, ಸ್ವಾಮೀಜಿಯವರು ಎಲ್ಲರೂ ಹೇಳ್ದಂಗೆ ಸಾಮಾನ್ಯ ಎಲ್ಲೂ ಇಲ್ಲ, ಇಡೀ ಪ್ರಪಂಚದಲ್ಲಿ ಇಲ್ಲ, ಆ ರೀತಿ ಇಲ್ಲ. ಭಾಳ ಚೆನ್ನಾಗಿದೆ ಇದು. ಇನ್ನೂ ಅನೇಕ ಭಕ್ತಾದಿಗಳು ಬರಬೇಕು, ಇದು ಫುಲ್ ಇಂಪ್ರೂವ್ಮೆಂಟ್ ಆಗಬೇಕು. ಇವತ್ತು ಪ್ರತಿಷ್ಠಾಪನೆ ಆಗಿದೆ, ಇನ್ಮೇಲೆ ಭಾಳ ಅನುಕೂಲ ಆಗುತ್ತೆ. ಸ್ವಾಮೀಜಿಯವರ ಆಶೀರ್ವಾದದಿಂದ, ಎಲ್ಲ ಜನರ ಆಶೀರ್ವಾದದಿಂದ ಎಲ್ಲ ಜನರೆಲ್ಲ ಬರಬೇಕು, ತುಂಬ ಜನ ಬರಬೇಕು. ತುಂಬ ಸೂಪರ್. ಎಲ್ಲೂ ಇಲ್ಲ, ಇದು ಎಲ್ಲೂ ನಡೆದಿಲ್ಲ ಈ ಥರ ಕಾರ್ಯಕ್ರಮ. ನಾವು ನೋಡ್ದಂಗೆ ಸಾಮಾನ್ಯ ಎಲ್ಲೂ ನಡೆದಿಲ್ಲ. ಮೊದಲನೇ ದಿವಸನೇ ಇಷ್ಟು ಜನ ಸೇರಿದ್ದಾರೆ ಅಂದರೆ ಇನ್ನು ಬರ್ತಾ ತುಂಬ ಜನ ಬರ್ತಾರೆ. ಭಾಳ ಚೆನ್ನಾಗಿದೆ. ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ದು ಯಾವ ಕಾರ್ಯಕ್ರಮನೂ ಹೋಗಿಲ್ಲ. ನಾವು ಭಾಳ ಬ್ಯುಸಿ ಇದ್ದರೂ ಕೂಡ ಇಲ್ಲಿ ದೇವ್ರದ್ದು ಅನುಗ್ರಹ, ಇಲ್ಲಿ ಕಾರ್ಯಕ್ರಮಗಳು ನೋಡಿ ಭಾಳ ಸಂತೋಷ ಆಯಿತು, ನೆಮ್ಮದಿ ಆಯಿತು. ಈಗೆಲ್ಲ ಪ್ರಸಾದ ತಗೊಂಡು ಹೋಗ್ತಾ ಇದ್ವಿ. ಗುರುಗಳ ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿತ್ತು. ಗುರುಗಳು ಭಾಳ ಪ್ರಾಮಾಣಿಕವಾಗಿ ಎಲ್ಲರಿಗೂ ಸ್ಪಂದಿಸಿ ಅವರ ಎಲ್ಲ ಸಂಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ. ಹಾಗಾಗಿ ಗುರುಗಳ ಈ ಆಶ್ರಮ ಮತ್ತು ಆಂಜನೇಯ ಮತ್ತು ಶನಿದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಹಳ ವಿಶೇಷವಾಗಿತ್ತು. ಎಲ್ಲ ಕರ್ನಾಟಕದ ಮೂಲೆಯಿಂದ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಬೆಂಗಳೂರು ಎಲ್ಲ ಕಡೆಯಿಂದ ಜನ ಬಂದಿದ್ದರು. ಎಲ್ಲರಿಗೂ ವಿಶೇಷ ಆಶೀರ್ವಾದ ಆಗಿದೆ. ಭಾಳ ಖುಷಿಯಾಗಿದೆ. ಇಂಥದ್ದೊಂದು ಕಾರ್ಯಕ್ರಮ ನಮ್ಮ ಸೌಭಾಗ್ಯ ಅಂತ
ನಾವು ಭಾಗವಹಿಸಿರೋದು ಮಹಾಪುಣ್ಯ ಆಗಿದೆ. ಆಮೇಲೆ ಆಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಶನಿಶ್ಚರ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಚಿಕ್ಕನಾಯಕನಹಳ್ಳಿ ಗ್ರಾಮ ದೇವತೆ ಮದ್ದರ್ಲಕ್ಕಮ್ಮ ಮತ್ತು ದೂತರಾಯ ಸ್ವಾಮಿ ಬಂದಿರೋದು ಭಾಳ ಖುಷಿಯಾಗಿದೆ. ಹಾಗಾಗಿ ಎಲ್ಲ ಭಕ್ತರಿಗೂ ದೇವರು ಅನುಗ್ರಹ ಕರುಣೆ ಆಶೀರ್ವಾದ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಇಲ್ಲಿ ಬರೋ ಭಕ್ತರಿಗೆ ಏನಂತ ಹೇಳ್ತೀರಿ? ಭಕ್ತರಿಗೆ ಬನ್ನಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಸಿಗುತ್ತೆ, ಒಂದು ಒಳ್ಳೆ ಮಾರ್ಗ ಸಿಗುತ್ತೆ, ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಮಿಳ್ನಾಡಿಂದ ಬಂದಿದ್ದೀವಿ. ಗೀತಾ ವಿಠಲ್ರಾವ್ ಅಂತ, ನಮ್ಮ ಮಗಳು ನೇತ್ರ ಅಂತ. ಈ ಇದರೊಳಗೆ ವಾಟ್ಸಪ್ಪಲ್ಲಿ ನೋಡಿ ನಾವು ಇದಕ್ಕೆ ಪೂಜೆಗೆ ಬರಬೇಕು ಅಂತ ಬಂದಿದ್ದೀವಿ. ಏನಿಸ್ತು ಪೂಜೆ ನಿಮಗೆ? ಪೂಜೆ ನಮ್ಗೆ ಚೆನ್ನಾಗಿ ಅನ್ನಿಸ್ತು. ನಮಗೆ ಅಂದರೆ ಸ್ವಲ್ಪ ಲೇಟ್ ಆಯ್ತು ನಾವು ಬರೋದು ಅಷ್ಟೇ, ಮತ್ತೇನು ತೊಂದರೆ ಇಲ್ಲ. ಹಾಂ, ಖುಷಿ ಆಯ್ತಿಲ್ಲ. ವಿಗ್ರಹ ನೋಡಿ ವಿಗ್ರಹ ನೋಡಿ ನಮ್ಗೆ ಭಾಳ ಖುಷಿ ಆಯಿತು.